ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಬೇಳೆ ಹೋಳಿಗೆ, ತೊಗರಿ ಬೇಳೆ ಹೋಳಿಗೆ ತುಂಬಾ ಸಾಫ್ಟ್ ಆಗಿದೆ. ಯಾವ ತರ ಮಾಡೋದು ಅಂತ ನೋಡೋಣ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ. ಫಸ್ಟ್ ಒಂದು 2 ಕಪ್ ಮೈದಾ ತಗೊಂತಾ ಇದ್ದೀನಿ ಒಂದು ಬೌಲ್ಗೆ, ಮತ್ತೆ ಅರಿಶಿನ ಒಂದು ಚಿಟಿಕೆ, ಮತ್ತೆ ಎಣ್ಣೆ. ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನ ಫಸ್ಟ್. ಆಮೇಲೆ ವಾಟರ್ ಆಡ್ ಮಾಡ್ಕೊಬೇಕು. ನೀರನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡಬೇಕು. ಒಂದೇ ಒಂದು ಚಿಟಿಕೆಗಿಂತ ಕಡಿಮೆನೇ ತಗೊಳ್ಳಿ. ಒಂದೇ ಸ್ವಲ್ಪ ಸಾಲ್ಟು ಮತ್ತೆ ನೀರು ಹಾಕೊಂಡು ಸ್ವಲ್ಪ ಒಂದೇ ಸತಿ ನೀರು ಹಾಕಬಾರ್ದು. ತುಂಬಾ ಏನಂತಾರೆ ಫುಲ್ ಮೆತ್ತಗಾಗ್ಬಿಡುತ್ತೆ, ಕೈಗಂಟೋ ತರ. ಕ್ಲೀನಾಗಿ ಸ್ವಲ್ಪನೇ ಹಾಕೊಂಡು ಹದ ನೋಡ್ಕೊಂಡು ನೀವು ವಾಟರ್ನ ಆಡ್ ಮಾಡ್ಕೊಬೇಕು. ಇಲ್ಲಾಂದ್ರೆ ಚೆನ್ನಾಗಿರೋದಿಲ್ಲ. ತುಂಬಾ ಮೆತ್ತಗಾಗ್ಬಿಟ್ರೆ ಅಂತೂ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕ್ಲೀನಾಗಿ ಸ್ವಲ್ಪನೇ ನೀರು ಹಾಕೊಂಡು ಎಣ್ಣೆನೂ ಹಾಕೊಂತಾ ಇರಬೇಕು, ನೀರು ಹಾಕೊಂತಾ ಇರಬೇಕು. ಎರಡನ್ನೂ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಊರಬೇಕು. ಹೋಳಿಗೆದು ಎಣ್ಣೆ ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ನೀರು ಎಣ್ಣೆ ಎರಡನ್ನೂ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದಬೇಕು. ಇದನ್ನ ನೋಡಿ, ಈ ತರ ಹದಕ್ಕೆ ಬರಬೇಕು. ಈ ತರ ಹದಕ್ಕೆ ಬರೋವರೆಗೂ ನೀಟಾಗಿ ಎಣ್ಣೆ ಹಾಕೊಂಡು ನಾದ್ಕೊಬೇಕು. ನೀರು ಹಾಕಬಾರ್ದು. ಇವಾಗ ಎಣ್ಣೆ ಹಾಕಿ ಕ್ಲೀನಾಗಿ, ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಅರ್ಧ ಗಂಟೆ ನೆನೆದ್ರೆ ಸಾಕು. ಕ್ಲೀನಾಗಿ ಊರಿರುತ್ತೆ. ಚೆನ್ನಾಗಿ ಊರಬೇಕಿದ್ದು, ಚೆನ್ನಾಗಿ ನಾದ್ಕೊಬೇಕು. ನೋಡಿ, ಈ ತರ ಕ್ಲೀನಾಗಿ ಒಳ್ಳೆ ಎಳೆದ್ರೆ ದಾರ ತರ ಬರಬೇಕು. ಅವಾಗ ಸಖತ್ತಾಗಿ ಬರುತ್ತೆ ಹೋಳಿಗೆ, ಸಾಫ್ಟ್ ಆಗಿರುತ್ತೆ. ಒಂದು 1/2 ಅವರ್ ನೀವು ಹೋಳಿಗೆ ಹಿಟ್ಟನ್ನ ನೆನೆಸಿಡಿ, ಸಖತ್ತಾಗಿ ಬರುತ್ತೆ ಟೇಸ್ಟು. ಮತ್ತೆ ಇಲ್ಲಿ ಅರ್ಧ kg ಆಗೋಷ್ಟು ಬೇಳೆ ತಗೊಂತಾ ಇದ್ದೀನಿ, ತೊಗರಿ ಬೇಳೆ. ಅದನ್ನ ಕ್ಲೀನಾಗಿ ತೊಳೆದು ಬೇಯಕ್ಕೆ ಇಟ್ಕೊಳ್ಳೋಣ. ಕುಕ್ಕರ್ಗೆಲ್ಲ ಇಡಕ್ಕೆ ಹೋಗ್ಬೇಡಿ, ತುಂಬಾ ನುಣ್ಣಗಾಗ್ಬಿಡುತ್ತೆ. ಮತ್ತೆ ಇಲ್ಲಿ ಕೊಬ್ಬರಿ ಹೊಡ್ಕೊಂಡು ಕಾಯಿನ ಕ್ಲೀನಾಗಿ ತುರಿತಾ ಇದ್ದೀನಿ. ಫ್ರೆಶ್ ಆಗಿರೋ ಕೊಬ್ಬರಿ ತಗೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಶುಂಠಿ ಒಂಚೂರು ಶುಂಠಿ ತಗೊಂಡಿದ್ದೀನಿ, ಅದನ್ನು ಕೂಡ ಕ್ಲೀನಾಗಿ ತುರಿತಾ ಇದ್ದೀನಿ. ಮತ್ತೆ ನೋಡಿ, ಬೇಳೆ ಎಲ್ಲ ಬೇಯಿತು. ಕಾಯಿ ಮತ್ತೆ ಬೆಲ್ಲ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಲ್ಲ ಬೆಂದಿದೆ. ಈ ತರ ಇರಬೇಕು, 3/4 ಭಾಗ ಬೆಂದಿರಬೇಕು. ಅದನ್ನ ಸೋದಿಸ್ಕೊಂತಾ ಇದ್ದೀನಿ. ಇನ್ 1/4 ಭಾಗ ಬೇಯಬಾರ್ದು, 3/4 ಭಾಗ ಬೆಂದಿರ್ಬೇಕಷ್ಟೇ. ಪೂರ್ತಿ ಬೇಯಿಸಿದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಹೋಳಿಗೆದು ಹೂರ್ಣ. ಈ ವಾಟರ್ನ ನಾವು ರಸ ಮಾಡೋದಕ್ಕೆ ಎತ್ತಿಟ್ಕೊಳ್ಳೋಣ, ಹೋಳಿಗೆ ರಸ. ಮತ್ತೆ ನೋಡಿ, 2 ಸ್ಪೂನು ಬೆಲ್ಲಗೆ 2 ಸ್ಪೂನು ಬೇಳೆ ಹಾಕೊಬೇಕು. ಅವಾಗ ಸ್ವೀಟು ಕರೆಕ್ಟ್ ಆಗಿರುತ್ತೆ. ಎಷ್ಟು ಬೇಕೋ ಅಷ್ಟೇ ಇರುತ್ತೆ ಸ್ವೀಟ್. ಇಲ್ಲ ಅಂದ್ರೆ ಬರೀ ಇದೇ ರುಬ್ಕೊಂತೀನಿ, ಅದು ರುಬ್ಕೊಂತೀನಿ, ಬೆಲ್ಲ ಬೇರೆ ಸಪ್ರೇಟ್ ಆಗಿ ಬೇಳೆ ಬೇರೆ ಅಂದ್ರೆ ಚೆನ್ನಾಗಿ ಬರೋದಿಲ್ಲ. ಸ್ವೀಟು ಸ್ವಲ್ಪ ಏರುಪೇರು ಆಗುತ್ತೆ. ಕರೆಕ್ಟಾಗಿ ಸ್ವೀಟ್ ಬೇಕಂದ್ರೆ ನೀವು ಅಳತೆ ಪ್ರಕಾರ ತಗೊಳ್ಳಿ. ಅದೇ 2 ಸ್ಪೂನು, ಇದು 2 ಸ್ಪೂನು. ಸ್ವೀಟ್ ಕಡಿಮೆ ಬೇಕಾದರೂ ಒಂದು ಸ್ಕಿಪ್ ಮಾಡಿ. ಮತ್ತೆ ಏಲಕ್ಕಿನೂ ಹಾಕ್ಕೊತಾ ಇದ್ದೀನಿ, 3 ಏಲಕ್ಕಿ. ಮತ್ತೆ ಕಾಯಿ ತುರಿ ಮತ್ತೆ ಶುಂಠಿ ಹಾಕಿದ್ನಲ್ಲ, ತುರಿದಿಟ್ಟಿದ್ನಲ್ಲ ಬೌಲಲ್ಲಿ, ಅದನ್ನ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ತರ ಕ್ಲೀನಾಗಿ ಹದ ಇರಬೇಕು. ಜಾಸ್ತಿ ಮೆತ್ತಗಿದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ನಾನಿಲ್ಲಿ ಬಟರ್ ಪೇಪರ್ ತಗೊಂಡಿದ್ದೀನಿ. ನಿಮ್ಗೆ ಬಟರ್ ಪೇಪರ್ ಇಲ್ಲ ಅಂದ್ರೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ವಾ, ಎಣ್ಣೆ ತಂದಿರೋದು, ಅಡುಗೆ ಎಣ್ಣೆದು ಎಣ್ಣೆ ಪ್ಯಾಕೆಟು, ಅದ್ರಲ್ಲಿ ಬೇಕಾದ್ರೆ ಒತ್ಕೊಬೋದು ನೀವು. ನೋಡಿ, ತುಂಬಾ ಚೆನ್ನಾಗಿ ನೆಂದಿದೆ, ತುಂಬಾ ಚೆನ್ನಾಗಿ ಊರಿದೆ ಇದು ಮೈದಾ. ನೋಡಿ, ಚೆನ್ನಾಗಿ ಬಂದಿದೆ. ನೀಟಾಗಿ ಇದ್ರ ಮೇಲೆ ಹಾಕೊಂಡು ತಟ್ಕೊಬೇಕು. ನಿಮ್ಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ತಗೊಳ್ಳಿ, ಹೂರ್ಣ ಮತ್ತೆ ಹದ ಎಲ್ಲಾನು. ನೋಡಿ, ಸಖತ್ತಾಗಿ ಬದೆ ಕಣಕ ಎಲ್ಲಾನು ಸಖತ್ತಾಗಿದೆ. ಟೇಸ್ಟ್ ಕೂಡ ಅಷ್ಟೇ, ಒತ್ತೋದಕ್ಕೂ ಅಷ್ಟೇ ಸಾಫ್ಟ್ ಆಗಿದೆ. ಕೈಗೆ ಅಷ್ಟೊಂದು ಗಟ್ಟಿ ಅಂತಾನು ಅನಿಸ್ತಾ ಇಲ್ಲ. ನೋಡಿ, ಈ ತರ ತೆಳ್ಳಗೆ ತಟ್ಕೊಬೇಕು. ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿನಿ, ನಿಮ್ಗೆ ದೊಡ್ಡದಾಗಿ ಬೇಕಂದ್ರೆ ಇನ್ನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೊಳ್ಳಿ. 2 ಕಡೆನೂ ಕ್ಲೀನಾಗಿ ಎಣ್ಣೆ ಹಾಕೊಂಡು ಬೇಯಿಸ್ಕೊಬೇಕು. ನಮ್ದು ಹೆಂಚು ನಾವು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ, ನಮ್ದು ಕಬ್ಬಿಣದ ಹೆಂಚು ಹಳೇದು. ಹಾಗಾಗಿ ತುಪ್ಪ ಹಾಕೊಂಡು ನೋಡಿ, ಹೋಳಿಗೆ ರೆಡಿ ಆಯ್ತು. ತುಪ್ಪ ಜೊತೆ ತಿಂತಾ ಇದ್ರೆ ನನ್ಗಿಷ್ಟ. ನಮ್ಮ ಹಸ್ಬೆಂಡ್ಗೆ ಅದ್ರ ಜೊತೆ ಹಾಲು ಹಾಕೊಂಡು ತಿಂದ್ರೆ ತುಂಬಾ ಇಷ್ಟ. ಬಿಸಿ ಬಿಸಿ ಹಾಲು ತುಪ್ಪ ಹಾಕೊಂಡು ತಿಂದ್ರೆ ಸೂಪರ್ ಆಗಿರುತ್ತೆ. ಯಾರ್ಯಾರಿಗೆ ತುಂಬಾ ಇಷ್ಟ ಆಯ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.